ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಈ ದಿನ ನಿಮ್ಮ ಧೈರ್ಯ ಮತ್ತು ನಿಮಗೆ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಒಂದು ಶಕ್ತಿಗೆ ದೇವರ ಸಹಾಯ ಸಿಗಲಿದೆ. ಹಳೆಯ ಕೆಲಸಗಳಿಗೆ ಅಂತ್ಯ ಮತ್ತು ಹೊಸ ಪ್ರಾರಂಭಕ್ಕೆ ಸೂಕ್ತವಾದಂತಹ ದಿನ. ಕೊಂಚ ತಾಳ್ಮೆಯ ಅಗತ್ಯವಿರತಕ್ಕಂಥದ್ದು ಒಳ್ಳೆಯದು. ಉದ್ಯೋಗದ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಈ ದಿನ ಅನುಕೂಲಕರವಾದಂತಹ ಒಂದು ದಿನವಾಗಲಿದೆ. ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆ ಸಿಗುವಂಥ ದಿನವಾಗಲಿದೆ. ಉದ್ಯೋಗದಲ್ಲಿನ ಹೊಸ ಅವಕಾಶಗಳು ಬಾಗಿಲು ತಟ್ಟುವಂಥ ದಿನ. ಉದ್ಯಮದಲ್ಲಿ ಲಾಭದಾಯಕ ಒಪ್ಪಂದಗಳ ಸಾಧ್ಯತೆ ಇರಲಿದೆ. ಹಣಕಾಸಿನ ವಿವಾಹದಲ್ಲಿ ಹಣದ ಪ್ರವಾಹ ಸಾಧಾರಣವಾಗಿರತಕ್ಕಂಥ ದಿನ. ನಿರ್ದಿಷ್ಟ ಹೂಡಿಕೆಗೆ ತೀರ್ಮಾನ ಮಾಡುವ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಅನಗತ್ಯ ಖರ್ಚನ್ನು ತಪ್ಪಿಸಲು ಹೆಚ್ಚಿನ ರೀತಿಯಲ್ಲಿ ಯತ್ನಿಸಿಕೊಳ್ಳಿ. ಮತ್ತು ಪ್ರೀತಿಗೆ ಸಂಬಂಧಪಟ್ಟಂತೆ ಸಂಬಂಧದಲ್ಲಿ ಸಣ್ಣ ಮಟ್ಟದ ಮನಸ್ತಾಪ ಉಂಟಾಗಬಹುದು. ಆದಷ್ಟು ತಾಳ್ಮೆಯಿಂದ ಇರುವುದು ಒಳ್ಳೆಯದು. ಅನಿವಾಸಿಗಳಾದವರಿಂದ ಸುಂದರ ಸುದ್ದಿಗಳು ಬರತಕ್ಕಂಥ ಒಂದು ಸಾಧ್ಯತೆಗಳಿದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಇರತಕ್ಕಂಥ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಒತ್ತಡದಿಂದ ದೂರವಿರಿ. ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ತಲೆನೋವು ತೊಂದರೆ ಈ ದಿನ ನಿಮಗೆ ಹೆಚ್ಚಾಗಿ ಕಾಡಬಹುದು. ಆದಷ್ಟು ನೀರನ್ನು ಹೆಚ್ಚಾಗಿ ಸೇವಿಸಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಮುಖ್ಯ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ಶುಭ ಸಮಯ ಬೆಳಗ್ಗೆ 9ರಿಂದ ಬೆಳಗ್ಗೆ 10:30 ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಅಗ್ನಿದೋಷದ ನಿವಾರಣೆಗೆ ಇಂದು ಬೆಳಗ್ಗೆ ಹನುಮಾನ್ ಚಾಲಿಸನ್ನು ಪಾರಾಯಣ ಮಾಡಿಕೊಳ್ಳಿ. ಮನೆ ಬಾಗಿಲಿಗೆ ಕರ್ಪೂರದ ದೀಪವನ್ನು ಬೆಳಗಿಸಿ ಮತ್ತು ಶ್ರೀರಾಮದೇವರ ಜಪ ಮಾಡಿಕೊಳ್ಳಿ. ಬಡವರಿಗೆ ಹುರಿಕಡಲೆ, ಅಕ್ಕಿ, ದವಸ ಧಾನ್ಯಗಳನ್ನು ದಾನ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ವೃಷಭ ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಥೈರ್ಯದಿಂದ ಕಾರ್ಯಗಳನ್ನು ಮುನ್ನಡೆಸಲು ಸಾಧ್ಯವಾಗಲಿದೆ. ಕೆಲವು ನಿರ್ಧಾರಗಳಲ್ಲಿ ಎಚ್ಚರಿಕೆ ತುಂಬ ಅಗತ್ಯ. ಒತ್ತಡದ ಪರಿಸ್ಥಿತಿಗಳನ್ನು ಶಾಂತಿಯುತವಾಗಿ ಎದುರಿಸಿದರೆ ಯಶಸ್ಸು ಈ ದಿನ ನಿಮ್ಮದಾಗಲಿದೆ. ಉದ್ಯೋಗದ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಕಡಿಮೆ ಕಾಣಬಹುದು. ಸ್ವತಃ ಮುನ್ನಡೆದುಕೊಳ್ಳಬೇಕಾಗಬಹುದು. ಮಹತ್ವದ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ತಯಾರಿ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಉದ್ಯಮದಲ್ಲಿ ಖರ್ಚು ಹೆಚ್ಚಾಗತಕ್ಕಂಥ ದಿನ. ಆದರೂ ವ್ಯಾಪಾರದ ಬೆಳವಣಿಗೆ ಹೆಚ್ಚಾಗಿ ಇರಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ನಿರ್ವಹಣೆಯಲ್ಲಿ ಸಮತೋಲನ ತುಂಬ ಅಗತ್ಯ. ಹಳೆಯ ಸಾಲಗಳು ಬಾಧೆ ನೀಡಬಹುದು. ಹಣದ ಮೇಲೆ ಹೆಚ್ಚು ಅವಲಂಬನೆ ಇರದೇ ಇರತಕ್ಕಂಥದ್ದು ಒಳ್ಳೆಯದು. ಹೊಸ ಆರ್ಥಿಕ ಯೋಜನೆಗಳನ್ನು ತಡೆಹಿಡಿಯುವುದು ಉತ್ತಮ. ಪ್ರೀತಿ ದಾಂಪತ್ಯದ ವಿಚಾರದಲ್ಲಿ ಸಂಗಾತಿಯೊಂದಿಗೆ ನಿಷ್ಠುರ ಮಾತು ಬದಲಿ ಮಾಡಿ ಶಾಂತ ಮಾತಾಡಿಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿ ಭರವಸೆ ರೂಪುಗೊಳ್ಳಲಿದೆ. ವೈವಾಹಿಕ ಜೀವನದಲ್ಲಿ ಕಷ್ಟವಿದ್ದರೂ ಪರಸ್ಪರ ಸಹಕಾರದಿಂದ ಸುಧಾರಿಸಬಹುದು.
ಆರೋಗ್ಯದ ವಿಚಾರದಲ್ಲಿ ಮೂಳೆಗಳು ಅಥವಾ ಕೀಲು ನೋವು ಸಂಭವಿಸತಕ್ಕಂಥ ದಿನ. ತಂಗಾಳಿ, ನೀರಿನ ನಿಲುವಿನ ಪ್ರದೇಶಗಳಿಂದ ಆದಷ್ಟು ದೂರವಿರತಕ್ಕಂಥದ್ದು ಒಳ್ಳೆಯದು. ತೂಕ ನಿಯಂತ್ರಣ ಮತ್ತು ಸರಿಯಾದ ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಕಾಲ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 1:15 ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ನೀವು ಶ್ರೀ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಬೆಳಗ್ಗೆ ತಾಜಾ ಹಸಿರು ಎಲೆಗಳ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಿಸಿಕೊಳ್ಳಿ. ಹಾಗೂ ಓಂ ನಮಃ ಶಿವಾಯ ಜಪವನ್ನು ಕನಿಷ್ಠ 21 ಬಾರಿ ಮಾಡಿ. ಬಡವರಿಗೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿದಲ್ಲಿ ಶುಭ ದೊರೆಯಲಿದೆ. ಮಿಥುನ ರಾಶಿ. ಇಂದು ನಿಮ್ಮ ಮಾತಿನ ಚಾತುರ್ಯ ಮತ್ತು ಬುದ್ಧಿಮತ್ತೆ ನಿಮಗೆ ಯಶಸ್ಸು ತರಲಿದೆ. ಬಾಹ್ಯ ಒತ್ತಡಗಳನ್ನು ಸಮರ್ಥವಾಗಿ ನಿಭಾಯಿಸಲಿದ್ದೀರಿ. ಹೊಸ ವ್ಯವಹಾರಗಳು, ಸಂಪರ್ಕಗಳು ಪ್ರಾರಂಭವಾಗಬಹುದು. ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟಂತೆ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರತಕ್ಕಂಥ ದಿನ. ಇತರರೊಂದಿಗೆ ಚರ್ಚೆಯಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ದೊರೆಯಲಿದೆ. ಸೃಜನಾತ್ಮಕ ಕ್ಷೇತ್ರದವರು ಅಥವಾ ಸಂವಹನದ ಉದ್ಯೋಗದಲ್ಲಿರತಕ್ಕಂಥವರು ಹೆಚ್ಚಿನ ಲಾಭ ಗಳಿಸತಕ್ಕಂಥ ದಿನವಾಗಲಿದೆ. ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಈ ದಿನ ಉತ್ತಮವಾದಂತಹ ದಿನ. ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣಕಾಸು ಸ್ಥಿತಿ ಸಾಧಾರಣದಿಂದ ಉತ್ತಮವಾಗಿರಲಿದೆ. ಯಾವುದೇ ಹೂಡಿಕೆಗೆ ತೀರ್ಮಾನ ಮಾಡುವ ಮುನ್ನ ಗಡಿಬಿಡಿ ಮಾಡದೆ ಆದಷ್ಟು ತೀರ್ಮಾನ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಬ್ಯಾಂಕಿಂಗ್, ಷೇರು ಮಾರುಕಟ್ಟೆ ಇತ್ಯಾದಿಯಲ್ಲಿ ಲಾಭದ ಸೂಚನೆ ಇರತಕ್ಕಂಥ ದಿನವಾಗಲಿದೆ. ಪ್ರೀತಿ ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಸಾಧ್ಯವಾಗಿರಲಿದೆ. ಮನಸ್ಸಿನ ಮಾತು ಹಂಚಿಕೊಳ್ಳುವುದರಿಂದ ಸಂಬಂಧಗಳಲ್ಲಿ ನಿಕಟತೆ ಮೂಡತಕ್ಕಂಥ ದಿನವಾಗಲಿದೆ. ಪ್ರೇಮ ಸಂಬಂಧಗಳ ದಿನ ಮತ್ತಷ್ಟು ಗಾಢವಾಗಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಮತ್ತು ಮನುಷ್ಯನ ಈ ದಿನ ನಿಮ್ಮ ದ್ವಂದ್ವಗಳಿಂದ ಆದಷ್ಟು ನೀವು ದೂರವಿರಿ. ಹೆಚ್ಚು ಮಾತನಾಡಿದರೆ ಕಂಠ ಸಂಬಂಧಿತ ಸಮಸ್ಯೆಗಳು ಸಂಭವಿಸಬಹುದು. ವಿಶ್ರಾಂತಿ ಮತ್ತು ಯೋಗದಿಂದ ಆರೋಗ್ಯ ಉತ್ತಮವಾಗಿರಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಹಳದಿ, ಶುಭ ಸಂಖ್ಯೆ 5, ಶುಭ ಕಾಲ ಸಂಜೆ 4ರಿಂದ ಸಂಜೆ 5:30 ಶುಭ ಸಮಯ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ನೀವು ಶ್ರೀ ದತ್ತಾತ್ರೇಯ ದೇವರ ಸ್ಮರಣೆ ಮಾಡಿಕೊಳ್ಳಿ. ಹಾಗೂ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿಕೊಳ್ಳಿ. ಮತ್ತು ಗಂಗೆಗೆ ಅಥವಾ ಗಾಯತ್ರಿಗೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿ. ವಿದ್ಯಾರ್ಥಿಗಳು ಗುರುವಿನ ದರ್ಶನ ಅಥವಾ ಪುಸ್ತಕ ದಾನ ಮಾಡಿದರೆ ಉತ್ತಮ ಫಲ ಪ್ರಾಪ್ತಿಯಾಗಲಿದೆ. ಕರ್ಕಾಟಕ ರಾಶಿ. ಇಂದು ನಿಮ್ಮ ಮನಸ್ಸು ನಿಖರ ನಿರ್ಣಯಕ್ಕೆ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಭಾವೋದ್ವೇಗ ಹೆಚ್ಚಾಗತಕ್ಕಂಥ ದಿನ. ಹಿತಚಿಂತಕರ ಸಲಹೆ ಕೇಳಿ ಕಾರ್ಯ ತೀರ್ಮಾನಿಸಿಕೊಳ್ಳಿ. ತಾಳ್ಮೆ ಹಾಗೂ ಶಾಂತಿ ದಿನ ತುಂಬ ಅಗತ್ಯ. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಒತ್ತಡ ಇದ್ದರೂ ನಿಮ್ಮ ಶ್ರಮ ಇದನ್ನು ಗುರುತಿಸಲಾಗಲಿದೆ. ಹಳೆಯ ವಿಳಂಬಿತ ಕೆಲಸಗಳು ಇದನ್ನು ಮುಕ್ತಾಯದ ಹಂತ ತಲುಪುವಂಥ ದಿನವಾಗಲಿದೆ. ನಿಮ್ಮ ಶಿಸ್ತಿನಿಂದ ಮೇಲಧಿಕಾರಿಗಳ ವಿಶ್ವಾಸ ಗೆಲ್ಲುವಂತಹ ದಿನ. ಉದ್ಯಮದಲ್ಲಿ ಹೊಸ ಸಹಯೋಗದ ಅವಕಾಶಗಳು ಮೂಡತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಇದನ್ನ ಸಾಧಾರಣವಾಗಿರಲಿದೆ. ಲಾಭ ಹೆಚ್ಚಿಸಲು ಕಠಿಣ ಪರಿಶ್ರಮವನ್ನು ಮಾಡಬೇಕಾಗಲಿದೆ. ಅನಿರೀಕ್ಷಿತ ವೆಚ್ಚಗಳಿಗೆ ಇದನ್ನು ನೀವು ಸಿದ್ಧರಾಗಿರತಕ್ಕಂಥದ್ದು ತುಂಬ ಉತ್ತಮ. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಗಳಲ್ಲಿ ಸಂವೇದನಾಶೀಲತೆ ಹೆಚ್ಚಿರುವಂತಹ ದಿನ. ಮಾತಿನಲ್ಲಿ ಎಚ್ಚರಿಕೆ ಮುಖ್ಯ. ಸಂಗಾತಿಯಿಂದ ನಿಮ್ಮ ಭಾವನಾತ್ಮಕ ಸಾಗಾರ ಹೆಚ್ಚಾಗಲಿದೆ. ಒಂದಷ್ಟು ಸಮಂಜಸ ಸಂವಾದದಿಂದ ಸಂಬಂಧ ಗಾಢವಾಗಬಹುದು. ಆರೋಗ್ಯದ ವಿಚಾರದಲ್ಲಿ ನಿದ್ರಾ ವ್ಯತ್ಯಯವಾಗಬಹುದು. ಜೀರ್ಣ ಸಂಬಂಧಿತ ಸಮಸ್ಯೆ ಕಾಡುವಂತಹ ದಿನ. ಜಲಪಾನ ಹೆಚ್ಚಿಸಿಕೊಳ್ಳಿ. ಮನಃಶಾಂತಿಗೆ ಧ್ಯಾನ ಅಥವಾ ಪ್ರಾಣಾಯಾಮವನ್ನು ಮಾಡಿದಲ್ಲಿ ಆರೋಗ್ಯ ಉತ್ತಮವಾಗಲಿದೆ. ಮತ್ತು ಈ ದಿನದ ನಿಮ್ಮ ಒಂದು ಶುಭ ಬಣ್ಣ ಬಿಳಿಯ ಬಣ್ಣ. ಹಾಗೂ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 2. ಈ ದಿನದ ನಿಮ್ಮ ಶುಭ ಕಾಲ
ಬೆಳಗ್ಗೆ 7:30ರಿಂದ 9:00ರವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಎಲ್ಲ ಪರಿಹಾರಕ್ಕಾಗಿ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ಪಾರ್ವತಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ. ಓಂ ಚಂದ್ರಾಯ ನಮಃ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿದಲ್ಲಿ ಉತ್ತಮ ಫಲಪ್ರಾಪ್ತಿಯಾಗಲಿದೆ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೀರು ತುಂಬಿದ ಕುಂಭ ಇಡುವುದರಿಂದ ದೋಷ ನಿವಾರಣೆಯಾಗಿ ಸಹಾಯವಾಗಲಿದೆ. ಬಡ ಮಹಿಳೆಗೆ ಬೆಳ್ಳಿಯ ಸಣ್ಣ ತುಂಡು ವಸ್ತುಗಳನ್ನು ದಾನ ಮಾಡಿದಲ್ಲಿ ಶುಭ ಪ್ರಾಪ್ತಿಯಾಗತಕ್ಕಂಥ ದಿನ. ಸಿಂಹರಾಶಿ, ಈ ದಿನ ನೀವು ಆತ್ಮವಿಶ್ವಾಸದಿಂದ ಸಿದ್ಧರಾಗಿರಲಿದ್ದೀರಿ. ಒಳ್ಳೆಯ ಗುಣಗಳು ಹೊರಹೊಮ್ಮುವಂತಹ ದಿನ. ಹೊಸ ಉದ್ಯಮ ಅಥವಾ ಯೋಜನೆಗೆ ಚಾಲನೆ ನೀಡಲು ಉತ್ತಮವಾದಂತಹ ಸಮಯ. ಆದರೆ ದೌರ್ಜನ್ಯ ಅಥವಾ ಹಠದಿಂದ ದೂರವಿರುವುದು ಒಳ್ಳೆಯದು. ಇನ್ನು ನಿಮ್ಮ ಉದ್ಯೋಗದ ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮೆಚ್ಚುಗೆ ಅಥವಾ ಉತ್ತೇಜನ ಸಿಗತಕ್ಕಂಥ ದಿನವಾಗಲಿದೆ. ನಿಮ್ಮ ತೀರ್ಮಾನ ಅಥವಾ ಶಕ್ತಿ ಉತ್ತಮವಾಗಿ ಕೆಲಸ ಮಾಡಲಿದೆ. ಉದ್ಯೋಗದಲ್ಲಿ ಪದೋನ್ನತಿ ಅಥವಾ ಹೊಸ ಹೊಣೆಗಾರಿಕೆ ಏರಿಕೆಯಾಗಬಹುದು. ಉದ್ಯಮದಲ್ಲಿ ಹೊಸ ಗ್ರಾಹಕರು ಬರತಕ್ಕಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಷಯಗಳಲ್ಲಿ ತುಂಬ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಬಹುದಾದಂತಹ ದಿನ. ಹೂಡಿಕೆ ಮಾಡಬೇಕಾದರೆ ಇಂದು ಭಾಗ್ಯ ನಿಮಗೆ ಒಳ್ಳೆಯ ಒಂದು ದೇವರ ಸಹಕಾರವು ಸಿಗುವಂಥ ದಿನ. ಹಣ ವಿಮರ್ಶೆ ಅಥವಾ ಸಾಲದ ವಿಚಾರದಲ್ಲಿ ತುಂಬ ಜಾಗರೂಕತೆ ಅವಶ್ಯಕ. ಇನ್ನು ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಮಾಲೋಚನೆ ಮಾಡಿಕೊಳ್ಳಿ, ನಿರ್ಣಯ ತೆಗೆದುಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿ ಮುನ್ನಡೆಯುವುದು ಉತ್ತಮ. ಕುಟುಂಬದಲ್ಲಿ ಹಿರಿಯರೊಂದಿಗೆ ಅಭಿಪ್ರಾಯ ಭಿನ್ನತೆ ಉಂಟಾಗಬಹುದು. ಆದಷ್ಟು ನೀವು ಶಾಂತಚಿತ್ತರಾಗಿರಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ಉತ್ತಮವಾಗಿರಲಿದೆ. ರಕ್ತದ ಒತ್ತಡ ಅಥವಾ ಉಷ್ಣತೆಯ ಸಮಸ್ಯೆ ಇರುವವರು ಜಾಗ್ರತೆಯನ್ನು ಮಾಡಿಕೊಳ್ಳಿ. ಅಧಿಕ ಕೆಲಸದಿಂದ ಶಾರೀರಿಕ ಮತ್ತು ಮಾನಸಿಕ ಆಲಸ್ಯ ಸಾಧ್ಯವಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಚಿನ್ನದ ಬಣ್ಣ ಮತ್ತು ಶುಭ ಸಂಖ್ಯೆ 1. ಈ ದಿನದ ನಿಮ್ಮ ಶುಭ ಕಾಲ ಸಂಜೆ 5:30ರಿಂದ 7 ಗಂಟೆಯವರೆಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಬೆಳಗ್ಗೆ ಸೂರ್ಯ ದೇವರಿಗೆ ಜಲಾರ್ಪಣೆಯನ್ನು ಮಾಡಿಕೊಳ್ಳಿ ಮತ್ತು ಓಂ ಗೃಣಿಸೂರ್ಯಾಯ ನಮಃ ಜಪವನ್ನು ಕನಿಷ್ಠ 21 ಬಾರಿಯಾದರೂ ಮಾಡಿದಲ್ಲಿ ಶುಭ ಪ್ರಾಪ್ತಿಯಾಗಲಿದೆ. ಕೆಂಪು ಹಣ್ಣು ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ನಿಮಗೆ ಶುಭ ತರಲಿದೆ. ಬಡ ಮಕ್ಕಳಿಗೆ ಅಕ್ಕಿ ಅಥವಾ ತಿನಿಸುಗಳನ್ನು ದಾನ ಮಾಡುವುದರಿಂದಲೂ ನಿಮಗೆ ಶುಭ ಪ್ರಾಪ್ತಿಯಾಗಲಿದೆ. ಕನ್ಯಾ ರಾಶಿ, ಇಂದು ನೀವು ವಿವರಪ್ರಿಯತೆ ಮತ್ತು ವಿವೇಕದಿಂದ ಕಾರ್ಯನಿರ್ವಹಿಸುತ್ತೀರಿ. ಆದರೆ ಅತಿಯಾದ ಚಿಂತೆಯು ನಿಮಗೆ ಮಾನಸಿಕ ತಳಮಳ ಉಂಟು ಮಾಡಬಹುದು. ಶಿಸ್ತು ಪಾಲನೆ ಮಾಡಿದರೆ ಉತ್ತಮ ಫಲ ಸಿಗತಕ್ಕಂತಹ ದಿನ. ಉದ್ಯೋಗದ ಜಾಗದಲ್ಲಿ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಶ್ರಮವನ್ನು ಈ ದಿನ ಮಾಡಬೇಕಾಗಬಹುದು. ದೊಡ್ಡ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡತಕ್ಕಂಥ ದಿನ. ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರ ನಿಮಗೆ ದಿನ ಪ್ರಾಪ್ತಿಯಾಗಲಿದೆ. ನಿಮಗೆ ಸ್ವತಂತ್ರ ಕೆಲಸವೇ ಉತ್ತಮವಾಗಿ ಇರಲಿದೆ. ವ್ಯಾಪಾರದಲ್ಲಿ ಲಾಭ ಲಘು ಮಟ್ಟದಲ್ಲಿ ಕಂಡುಬರುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಹಣಕಾಸಿನ ವಿಚಾರದಲ್ಲಿ ಹಣಕಾಸು ಈ ದಿನ ಸ್ಥಿರವಾಗಿರಲಿದೆ. ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗತಕ್ಕಂಥ ದಿನ. ಖರ್ಚಿನ ಮೇಲೆ ಆದಷ್ಟು ನಿಯಂತ್ರಣ ಇರಲಿ. ನಿಖರ ಯೋಜನೆಯಿಂದ ವ್ಯಯ ಮಾಡಿಕೊಳ್ಳಿ ಹಾಗೂ ಪ್ರೀತಿ ದಾಂಪತ್ಯದ ವಿಚಾರದಲ್ಲಿ ವಿಶೇಷವಾಗಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಆಂತರ ಕಾಪಾಡಿಕೊಳ್ಳುವುದು ಒಳ್ಳೆಯದು. ಈ ದಿನ ನಿಮ್ಮ ಸಹಾನುಭೂತಿ ಮತ್ತು ಸಹಜ ಬುದ್ಧಿಮತ್ತೆಯಿಂದ ಸಂಬಂಧ ಸುಧಾರಿಸಲಿದೆ. ಪ್ರೇಮ ಸಂಬಂಧಗಳಲ್ಲಿ ನಿಖರತೆ ಮತ್ತು ನಿಷ್ಠತೆ ಈ ದಿನ ಮುಖ್ಯವಾಗಲಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ದೀರ್ಘಕಾಲದ ನೆಗಡಿ ಅಥವಾ ಮೈ ಕಣಕಜ್ಜಿಗೆ ಚಿಕಿತ್ಸೆ ಅಗತ್ಯ ಮಾಡಿಕೊಳ್ಳಿ. ಆಹಾರದಲ್ಲಿ ಶುದ್ಧತೆಯನ್ನು ಪಾಲಿಸಿಕೊಳ್ಳಿ. ದೇಹ ಮತ್ತು ಮನಸ್ಸಿಗೆ ಆದಷ್ಟು ವಿಶ್ರಾಂತಿಯನ್ನು ನೀಡಿ. ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ. ಶುಭ ಸಂಖ್ಯೆ 5. ಈ ದಿನದ ನಿಮ್ಮ ಶುಭ ಕಾಲ ಮಧ್ಯಾಹ್ನ 11:15 ನಿಮಿಷದಿಂದ
ಮಧ್ಯಾಹ್ನ 12:45 ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿದಲ್ಲಿ ಒಳ್ಳೆಯ ಫಲ ಪ್ರಾಪ್ತಿಯಾಗಲಿದೆ. ಬಡ ವಿಧವೆಗೆ ಹಸಿರು ತರಕಾರಿ ಅಥವಾ ನೀಲಿ ಬಟ್ಟೆ ದಾನ ಮಾಡುವುದರಿಂದಲೂ ಶುಭ ಪ್ರಾಪ್ತಿಯಾಗಲಿದೆ. ದೇವಸ್ಥಾನದಲ್ಲಿ ದೇವರಿಗೆ ಫಲಪುಷ್ಪಗಳನ್ನು ಸಮರ್ಪಿಸಿ ದೇವರ ದರ್ಶನ ಮಾಡುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ತುಲಾರಾಶಿ, ಇಂದು ನೀವು ಸಮತೋಲನದ ಪ್ರತೀಕ. ಇಂದು ಭಾವನೆಗಳನ್ನೆಲ್ಲ ನಿಭಾಯಿಸಲು ಶಾಂತ ಚಿಂತನೆ ಮತ್ತು ಮಿತವಾದ ಸ್ಪಷ್ಟತೆ ನಿಮಗೆ ಅಗತ್ಯ. ನಿಮಗೆ ಬುದ್ಧಿ ಮತ್ತು ಸೌಂದರ್ಯ ಪ್ರೀತಿಯ ನಿಮ್ಮ ಶಕ್ತಿಯಾಗಿರಲಿದೆ. ಇದರ ಉಪಯೋಗವನ್ನು ಮಾಡಿಕೊಳ್ಳಿ. ವ್ಯವಹಾರದಲ್ಲಿ, ಕಾರ್ಯಸ್ಥಳದಲ್ಲಿ ಧೈರ್ಯದಿಂದ ಮಾತನಾಡಿದರೆ ಉತ್ತಮ ಪರಿಹಾರ ಸಿಗತಕ್ಕಂಥ ದಿನ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗುವಂಥ ದಿನ. ಕಲಾತ್ಮಕ ಕ್ಷೇತ್ರದವರು, ಕಾನೂನು ಅಥವಾ ಸಾರ್ವಜನಿಕ ಸಂಪರ್ಕವಿರುವ ಉದ್ಯೋಗದಲ್ಲಿರುವವರಿಗೆ ಸದುಪಯೋಗವಾಗಲಿದೆ. ಮಹತ್ವದ ಒಪ್ಪಂದಗಳಿಗೆ ಇಂದು ಭವಿಷ್ಯವಿರತಕ್ಕಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಸ್ಥಿತಿ ಸುಧಾರಣೆಯ ಹಾದಿಯಲ್ಲಿರಲಿದೆ. ಶ್ರಮಿಸಿದರೆ ಲಾಭದ ಸೂಚನೆ ಸಿಗತಕ್ಕಂಥ ದಿನ. ಹೊಸ ಖರ್ಚುಗಳ ಜೊತೆಗೆ ಬಡ್ಡಿದರದ ವ್ಯವಹಾರಗಳಿಂದ ಆದಷ್ಟು ದೂರವಿರಿ. ಪ್ರೀತಿ ದಾಂಪತ್ಯದ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಮನಸ್ತಾಪ ಉಂಟಾಗಬಹುದು. ಪ್ರೀತಿಯ ವಿಚಾರದಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಅಗತ್ಯ. ವೈವಾಹಿಕ ಜೀವನದಲ್ಲಿ ನಯನತೆಯ ವರ್ತನೆ ಬೇಕಾಗಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕ ಆರೋಗ್ಯ ಒಳ್ಳೆಯದೇ, ಆದರೆ ಮಾನಸಿಕ ಒತ್ತಡ ಇದ್ದರೆ ವಿಶ್ರಾಂತಿ ಪಡೆಯತಕ್ಕಂಥದ್ದು ಒಳ್ಳೆಯದು. ಹೆಚ್ಚು ಯೋಚನೆ ಮಾಡುವುದರಲ್ಲಿ ತಲೆನೋವು ಅಥವಾ ನಿದ್ರಾ ವ್ಯತ್ಯಯ ಉಂಟಾಗಬಹುದು. ಹಗಲು ತೂಕಡಿಸದಿರಿ. ಹಸಿವಾಗಿದ್ದಾಗ ಮಾತ್ರ ಊಟವನ್ನು ಮಾಡಿ. ಇಂದಿನ ನಿಮ್ಮ ಶುಭ ಬಣ್ಣ ಕಂದು ಬಣ್ಣ, ಶುಭ ಸಂಖ್ಯೆ 6 ಹಾಗೂ ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 10:15 ಮಧ್ಯಾಹ್ನ 11:45 ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಒಂದು ಪರಿಹಾರಕ್ಕಾಗಿ ಓಂ ಶ್ರೀಂ ಹರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಮಂತ್ರವನ್ನು 27 ಬಾರಿ ಜಪಿಸಿಕೊಳ್ಳಿ. ಒಳ್ಳೆಯ ಶುಭ ಫಲಗಳು ನಿಮಗೆ ದೊರೆಯಲಿದೆ ಹಾಗೂ ಕಷ್ಟಗಳು ಪರಿಹಾರವಾಗಲಿದೆ. ಮಹಿಳೆಯರಿಗೆ ಹಾಲು ಅಥವಾ ಶುಭ ಹಣ್ಣು ದಾನ ಮಾಡುವುದರಿಂದಲೂ ಶುಭ ಪ್ರಾಪ್ತಿಯಾಗಲಿದೆ. ಈ ದಿನ ದೇವಾಲಯದಲ್ಲಿ ದೇವರಿಗೆ ಪುಷ್ಪದಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಹಾಗೂ ಪುಷ್ಪಾರ್ಚನೆಯನ್ನು ಮಾಡಿ ದೇವರ ಸ್ಮರಣೆ ಮಾಡುವುದರಿಂದ ಈ ದಿನದ ನಿಮ್ಮ ಶುಭ ದೊರೆಯುವಂಥ ದಿನವಾಗಲಿದೆ. ವೃಶ್ಚಿಕ ರಾಶಿ, ಇಂದು ಭಾವನೆಗಿಂತ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮೊಳಗಿನ ತೀವ್ರ ಚೇತನ ಮತ್ತು ಸಂಕಲ್ಪ ಬಲದಿಂದ ಇಂದು ಕಾರ್ಯ ಸಾಧನೆಯಾಗಲಿದೆ. ಆದರೂ ಅಹಂಕಾರ ಮತ್ತು ಅನುಮಾನಗಳು ದೂರವಿರತಕ್ಕಂಥದ್ದು ಒಳ್ಳೆಯದು. ಉದ್ಯೋಗದ ವೃತ್ತಿಯಲ್ಲಿ, ಕೆಲಸದ ಸ್ಥಳದಲ್ಲಿ ನಿಖರತೆ ಮತ್ತು ಸಮಯ ಪಾಲನೆ ಅಗತ್ಯ. ಅಧಿಕಾರಿಗಳಿಂದ ಪರೀಕ್ಷೆ ನಡೆಯುವಂತಹ ಒಂದು ಸಮಯವಾಗಬಹುದು. ಹಳೆಯ ಕೆಲಸಗಳ ಪ್ರಗತಿ ಕಾಣುವಂತಹ ದಿನ. ವ್ಯಾಪಾರದ ಒಂದು ಸಮಯದಲ್ಲಿ ಲಾಭದ ದಿನವಾಗಲಿದೆ. ಆದರೆ ಹೊಸ ಹೂಡಿಕೆಗೆ ತಡೆ ಇಡುವುದು ಒಳ್ಳೆಯದು. ಹಣಕಾಸಿನ ವ್ಯವಹಾರದಲ್ಲಿ ಅಚಾನಕ್ ವೆಚ್ಚ ಉಂಟಾಗಬಹುದು. ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಜಾಗ್ರತೆ ತುಂಬ ಅಗತ್ಯ. ಹಣದ ವ್ಯವಹಾರಗಳಲ್ಲಿ ಕುಟುಂಬ ಸದಸ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಪ್ರೀತಿ ದಾಂಪತ್ಯದಲ್ಲಿ, ಪ್ರೇಮ ಸಂಬಂಧಗಳಲ್ಲಿ ಸಂದೇಹಗಳು ಹೆಚ್ಚಾಗಬಹುದು. ಸ್ಪಷ್ಟ ಸಂವಹನ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಆತ್ಮೀಯತೆ ಇರಲಿದೆ, ಆದರೆ ಮೂಢನಂಬಿಕೆಗೆ ಶರಣಾಗದಿರುವುದು ಒಳ್ಳೆಯದು. ದಿನದ 2ನೇ ಭಾಗದಲ್ಲಿ ಸಂಬಂಧಗಳು ಈ ದಿನ ಸುಧಾರಿಸಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿದ್ರಾ ಕೊರತೆ ಉಂಟಾಗಲಿದೆ. ಪಿತ್ತದ ಸಮಸ್ಯೆ ಕಾಡಬಹುದು. ಹೊಟ್ಟೆ ಸಂಬಂಧಿತ ದೋಷಗಳು ಉಂಟಾಗುವಂಥ ಸಾಧ್ಯತೆ. ಸಣ್ಣ ಅಪಘಾತ ಅಥವಾ ಕತ್ತರಿಸುವ ವಸ್ತುಗಳಿಂದ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಧ್ಯಾನ ಪ್ರಾಣಾಯಾಮದಿಂದ ಶಕ್ತಿಯ ಉತ್ತೇಜನವನ್ನು ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು, ಶುಭ ಸಂಖ್ಯೆ 9, ಶುಭ ಕಾಲ ಸಂಜೆ 6:30 ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ರಂ ರಾಹವೇ ನಮಃ ಇಲ್ಲವಾದಲ್ಲಿ ಕಾಲಭೈರವಾಯ ನಮಃ ಮಂತ್ರವನ್ನು
27 ಬಾರಿ ಪಠನೆ ಮಾಡಿಕೊಳ್ಳುವುದರಿಂದ ಶುಭ ದೊರೆಯಲಿದೆ. ಮತ್ತು ಗೋಧಿಯಿಂದ ಮಾಡಿದಂತಹ ವಸ್ತುಗಳನ್ನು ಯಾರಿಗಾದರೂ ದಾನ ಮಾಡಿ, ಬಡ ಮಕ್ಕಳಿಗೆ ಲಾಲ್ ಕಿತಾಬ್ ವಸ್ತುವನ್ನು ದಾನ ಮಾಡಿ ಹಾಗೂ ಹಣ್ಣು ಹಂಪಲುಗಳನ್ನು ದಾನ ಮಾಡಿಕೊಳ್ಳುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಧನುಸ್ಸು ರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರತಕ್ಕಂಥ ದಿನ. ಮಹತ್ತರ ಯೋಜನೆಗಳನ್ನು ಆರಂಭಿಸಲು ಉತ್ಸಾಹ ಹೆಚ್ಚಾಗಿರತಕ್ಕಂಥ ದಿನ. ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜಾಗರೂಕತೆ ಅಗತ್ಯ. ನಿಮ್ಮ ಭವಿಷ್ಯದ ದಿಟ್ಟ ಕನಸುಗಳಿಗೆ ಇಂದು ಒಂದು ಚಿಕ್ಕ ಹಂತ ಹಾಕುವುದು ಒಳ್ಳೆಯದು. ಉದ್ಯೋಗದ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಲಿದೆ. ಅಧಿಕೃತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವಂಥ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಕಾಣುವಂಥ ದಿನ. ಉದ್ಯಮಕ್ಕೆ ಸಂಬಂಧಿಸಿದಂತಹ ಪ್ರಯತ್ನಗಳು ಯಶಸ್ವಿಯಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸದೃಢವಾಗಿ ಇರಲಿದೆ. ಹಳೆಯ ಸಾಲಗಳ ಪರಿಹಾರ ಸಾಧ್ಯತೆ ಇದೆ. ಸಣ್ಣ ಹೂಡಿಕೆಗಳಿಂದ ಲಾಭದ ಲಕ್ಷಣವಿರತಕ್ಕಂಥ ದಿನ. ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಹಾಗೂ ಪ್ರೇಮದ ಸಂಬಂಧದಲ್ಲಿ ನಿಷ್ಠೆ ಹಾಗೂ ನಂಬಿಕೆಯಿಂದ ಪರಸ್ಪರ ಬಾಂಧವ್ಯ ಬೆಳೆಸಬಹುದು. ದಾಂಪತ್ಯದಲ್ಲಿ ವಿವೇಕದಿಂದ ಮಾತನಾಡಿದರೆ ತೊಂದರೆಯನ್ನು ತಪ್ಪಿಸಿಕೊಳ್ಳಬಹುದು. ಪತ್ನಿಗೆ ಪತಿಯರಿಗೆ ಸಣ್ಣ ಉಡುಗೊರೆ ನೀಡಿಕೊಳ್ಳಿ. ದಿನವನ್ನು ಶುಭವಾಗಿ ಕಳೆಯಿರಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿ ಸಣ್ಣಪುಟ್ಟ ಅನಾರೋಗ್ಯಗಳು ಕಾಡಬಹುದು. ಜಠರದ ಶುದ್ಧತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಹೆಚ್ಚು ಪ್ರಯಾಣ ಅಥವಾ ಊಟಪಾನದಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಇಂದಿನಿಂದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 3 ಹಾಗೂ ಈ ದಿನದ ನಿಮ್ಮ ಶುಭ ಕಾಲ ಮಧ್ಯಾಹ್ನ 12ರಿಂದ 1:30 ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು 108 ಬಾರಿ ಪಠನೆ ಮಾಡಿಕೊಳ್ಳಿ. ಮತ್ತು ಭಕ್ತಿಯಿಂದ ಹಳದಿ ಬಣ್ಣದ ಬಾಳೆಹಣ್ಣು ಅಥವಾ ಯಾವುದಾದರೂ ಫಲವನ್ನು ದಾನ ಮಾಡಿಕೊಳ್ಳಿ. ಗುರುವಿನ ಅನುಗ್ರಹಕ್ಕೆ ಶರಣಾಗಿ ಹಿರಿಯರಿಗೆ ಗೌರವವನ್ನು ಸೂಚಿಸಿದಲ್ಲಿ ನಿಮ್ಮ ಕರ್ಮದ ದುಷ್ಟ ಪರಿಣಾಮಗಳು ದೂರವಾಗಲಿದೆ. ಶುಭ ಪ್ರಾಪ್ತಿಯಾಗಲಿದೆ. ಮಕರ ರಾಶಿ, ಇಂದು ನೀವು ಗಂಭೀರ ಮತ್ತು ತಾತ್ವಿಕವಾಗಿ ವಿಷಯಗಳನ್ನು ಆಲೋಚನೆ ಮಾಡಲಿದ್ದೀರಿ. ಸಮರ್ಥತೆಯಿಂದ ಕೆಲಸ ಕೈಗೊಳ್ಳುವಂತಹ ದಿನ. ಧೈರ್ಯ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗತಕ್ಕಂಥ ದಿನ. ಗಟ್ಟಿತನದ ಜೊತೆಗೆ ಸಹನೆ ಕೂಡ ಇರಲಿ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಈ ದಿನ ಗುರುತಿಸಲಾಗಲಿದೆ. ಮೇಲಧಿಕಾರಿಗಳಿಂದ ಹೊಸ ಹೊಣೆಗಾರಿಕೆ ಆಗಲಿದೆ. ಹಿರಿಯರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳಿ. ವ್ಯವಸಾಯ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಲಾಭದ ಸೂಚನೆ ದೊರೆಯುವಂಥ ದಿನ. ಹಣಕಾಸಿನ ವಿಚಾರದಲ್ಲಿ ಸ್ಥಿತಿ ದಿನ ಧೀಮತಿಯಿಂದ ಬಳಕೆ ಮಾಡಿದರೆ ಸುಧಾರಣೆಯಾಗತಕ್ಕಂಥ ದಿನ. ಸಾಲ ಅಥವಾ ಹೂಡಿಕೆಯ ನಿರ್ಧಾರದಲ್ಲಿ ತುಂಬ ಆಲೋಚನೆ ಮಾಡಿ ಮುಂದುವರಿಯಿರಿ. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಸುಳಿವಾಗಿ ನಿರ್ವಹಣೆ ಅಗತ್ಯ. ಇನ್ನು ಪ್ರೀತಿಯ ದಾಂಪತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಕಾಪಾಡಲು ನೀವು ಪ್ರಮುಖ ಪಾತ್ರ ವಹಿಸಬೇಕಾಗಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮನ್ವಯ ಅಗತ್ಯ. ಹಿರಿಯರ ಆಶೀರ್ವಾದದಿಂದ ಕುಟುಂಬದಲ್ಲಿ ಉಲ್ಲಾಸ ಮೂಡಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೂಳೆಗಳು, ಹಲ್ಲು ಅಥವಾ ಸೊಂಟದ ಭಾಗಕ್ಕೆ ಸಂಬಂಧಿಸಿದ ಸಮಸ್ಯೆಗೆ ಸನ್ನಾಹವಿರಲಿ. ಮತ್ತು ಹೊಟ್ಟೆಯ ದೋಷದಿಂದಲೂ ಎಚ್ಚರವಾಗಿರತಕ್ಕಂಥದ್ದು ಒಳ್ಳೆಯದು. ಯೋಗ ಮತ್ತು ನಿದ್ರಾ ನಿಬಂಧನೆಯನ್ನು ಕಾಪಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ, ಶುಭ ಸಂಖ್ಯೆ 8, ಶುಭ ಕಾಲ ಬೆಳಗ್ಗೆ 9ರಿಂದ 10:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ಶಂ ಶನೀಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಶುಭ ದೊರೆಯಲಿದೆ. ಕಪ್ಪು ಎಳ್ಳು ಅಥವಾ ಎಣ್ಣೆಯ ದಾನವನ್ನು ಮಾಡಿಕೊಳ್ಳಿ. ಕೂಪ ಅಥವಾ ನದಿ ನೀರಿನ ಕಲಶವನ್ನು ಸ್ನಾನ ಮಾಡಿಕೊಳ್ಳಿ. ದೇವರ ದರ್ಶನವನ್ನು ಮಾಡುವುದರಿಂದಲೂ ಶುಭ ದೊರೆಯಲಿದೆ. ಕುಂಭರಾಶಿ, ಇಂದು ನೀವು ಹೊಸದಾಗಿ ಯೋಚಿಸುವಂತಹ ಹಾಗೂ ಅನನ್ಯವಾಗಿ ವರ್ತಿಸುವಂತಹ ಒಂದು ದಿನ. ನಿಮ್ಮ ಭವಿಷ್ಯದ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಸೂಕ್ತ ಸಮಯ. ಸ್ನೇಹಿತರಿಂದ ಪೂರಕ ಅಭಿಪ್ರಾಯಗಳು ಸಿಗಲಿದೆ. ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪುನರ್ವಿಮರ್ಶೆ ಮಾಡಿಕೊಳ್ಳುವುದು ಉತ್ತಮ.
ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಲಾಭ ಪ್ರಾಪ್ತಿಯಾಗಲಿದೆ. ಹಿರಿಯರು ನಿಮ್ಮ ಯೋಜನೆಗೆ ಮೆಚ್ಚುಗೆ ತೋರಿಸತಕ್ಕಂಥ ದಿನ. ಸಮಾಜಮುಖಿ ತಂತ್ರಜ್ಞಾನ ಮತ್ತು ಸಂವಹನ ಕ್ಷೇತ್ರದವರು ಇಂದು ವಿಶೇಷ ಸಾಧನೆ ಮಾಡಲಿದ್ದೀರಿ. ಉತ್ತಮ ಆಲೋಚನೆಯಿಂದ ತಂಡದ ನಾಯಕತ್ವ ಪಡೆಯುವಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲೆಕ್ಕಾಚಾರದಲ್ಲಿ ಜಾಗರೂಕತೆ ಇರಲಿ. ಹಳೆಯ ಸಾಲದ ಭಾಗವೊಂದು ತೀರಬಹುದು. ವೆಚ್ಚ ಕಡಿತ ಮತ್ತು ಉಚಿತ ಹೂಡಿಕೆ ಕುರಿತು ಯೋಚನೆ ಮಾಡುವುದು ಲಾಭಕರ. ಪ್ರೀತಿ ದಾಂಪತ್ಯ ವಿಚಾರದಲ್ಲಿ ಸ್ನೇಹಿತನೊಬ್ಬ ನಿಮ್ಮ ಮೇಲೆ ಮನಸ್ಸು ಹೊಂದಿರಬಹುದು. ಸ್ಪಷ್ಟವಾಗಿ ಪ್ರತಿಕ್ರಿಯಿಸುವುದು ಉತ್ತಮ. ದಾಂಪತ್ಯದಲ್ಲಿ ಹೊಸ ಓದು ಅಥವಾ ಪ್ರವಾಸದ ವಿಚಾರ ನಿಮ್ಮ ಸಂಬಂಧವನ್ನು ಬಲಗೊಳಿಸಲಿದೆ. ಪತಿ ಪತ್ನಿಯವರೊಂದಿಗೆ ಒಳ್ಳೆಯ ಭಾವನಾತ್ಮಕವಾಗಿ ನೀವು ಬೆರೆತುಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಜ್ಞಾನೇಂದ್ರಿಯಗಳು ಸಂಬಂಧಿತ ತೊಂದರೆ ನಿಮಗೆ ಉಂಟಾಗಬಹುದು. ಆರೈಕೆ ಅಗತ್ಯ. ಒತ್ತಡದಿಂದ ದೂರವಿರುವುದು ಒಳ್ಳೆಯದು. ಆರೋಗ್ಯ ಸುಧಾರಣೆಗೆ ದೇವರ ಸ್ಮರಣೆ ಮಾಡಿ. ಮಿತ ಆಹಾರ ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಇಂದಿನ ನಿಮ್ಮ ಶುಭ ಸಂಖ್ಯೆ 4. ಶುಭ ಬಣ್ಣ ನೀಲಿ ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ಕಾಲ ಸಂಜೆ 4:15ರಿಂದ 5:45ರವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ವಾಯವೇ ನಮಃ, ಓಂ ಹಂ ಹನುಮತೆ ನಮಃ ಮಂತ್ರವನ್ನು 108 ಬಾರಿ ಪಠಿಸಿದಲ್ಲಿ ಶುಭ ಪ್ರಾಪ್ತಿಯಾಗಲಿದೆ. ಬಟ್ಟೆ ಅಥವಾ ವಸ್ತ್ರಗಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ. ವೃದ್ಧರ ಸೇವೆಯನ್ನು ಮಾಡಿ ಹಾಗೂ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಮತ್ತು ತುಳಸಿಯ ಗಿಡ ನಡೆಯುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಮೀನರಾಶಿ. ಇಂದು ನಿಮ್ಮ ಕಲ್ಪನೆ, ಶಕ್ತಿ, ಭಾವನಾತ್ಮಕತೆ ಮತ್ತು ತಪಸ್ಸು ಸ್ವಭಾವಗಳು ಹೆಚ್ಚು ಉತ್ತೇಜಿತವಾಗಿರಲಿದೆ. ನಿಮ್ಮ ಮನಸ್ಸು ದಾರ್ಶನಿಕ ಅಥವಾ ಧಾರ್ಮಿಕ ಚಿಂತನೆಯಲ್ಲಿ ತೊಡಗಬಹುದು. ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಪನ, ಸಂಗೀತ ಚಟುವಟಿಕೆ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬೆಳವಣಿಗೆಯಾಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಶಾಂತ ಬುದ್ಧಿಮತ್ತೆ ಪ್ರಶಂಸಿತವಾಗಲಿದೆ. ಹೊಸ ಯೋಜನೆ ಪ್ರಾರಂಭಿಸುವ ಯೋಗವಿದೆ, ಆದರೆ ಸೋಮಾರಿತನದಿಂದ ದೂರವಿರುವುದು ಒಳ್ಳೆಯದು. ಸಹೋದ್ಯೋಗಿಗಳೊಂದಿಗೆ ವ್ಯವಹಾರದಲ್ಲಿ ವಿವೇಕ ಪ್ರದರ್ಶನ ಅಗತ್ಯ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರಗಳಲ್ಲಿ ಸುದೃಢತೆ ಇಲ್ಲದಿದ್ದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಖರ್ಚಿನ ಮಿತಿಯನ್ನು ಪಾಲಿಸಿದರೆ ಬರುವ ದಿನಗಳಲ್ಲಿ ಲಾಭ ಪ್ರಾಪ್ತಿಯಾಗಲಿದೆ. ದಾನ ಧರ್ಮದಲ್ಲಿ ಪಾಲ್ಗೊಳ್ಳುವ ಯೋಗ ಪ್ರಾಪ್ತಿಯಾಗಲಿದೆ. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಗಳಲ್ಲಿ ಭಾವನಾತ್ಮಕ ನಿರ್ಧಾರದಿಂದ ದೂರವಿರಿ. ಸಂಗಾತಿಯೊಂದಿಗೆ ಚರ್ಚೆಗಿಂತ ಕೇಳುವ ಗುಣ ತೋರಿಸಬೇಕು. ಕುಟುಂಬದಲ್ಲಿ ಹಿರಿಯರ ಜೊತೆ ಕಾಲ ಕಳೆಯುವುದು ಶಾಂತಿ ತರಲಿದೆ. ಆರೋಗ್ಯದ ವಿಚಾರದಲ್ಲಿ ಮೂಡುಬಿದ್ದ ಮನಸ್ಸು ಅಥವಾ ನಿದ್ರೆಯ ಕೊರತೆ ನಿಮಗೆ ದಿನ ಕಾಣಿಸಲಿದೆ. ಮಧುರ ಸಂಗೀತ ಅಥವಾ ಪ್ರಾರ್ಥನೆಯ ಶಾಂತಿಕರವಾಗಲಿದೆ. ಹೆಚ್ಚು ನೀರು ಸೇವಿಸಿ. ಕಫವರ್ಧಕ ಆಹಾರ ಕಡಿಮೆಯನ್ನು ಮಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 7. ಶುಭ ಕಾಲ ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ ಶುಭ ಕಾಲವಾಗಿರಲಿದೆ. ಮತ್ತು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ನಮೋ ಭಗವತೆ ವಾಸುದೇವಾಯ ಜಪವನ್ನು 108 ಬಾರಿ ಮಾಡಿಕೊಳ್ಳಿ. ಹಸಿರು ಸಬ್ಬಸಿಗೆ ಸೊಪ್ಪು ಅಥವಾ ಹಸಿರು ಹಣ್ಣು ತರಕಾರಿಯನ್ನು ಯಾರಿಗಾದರೂ ದಾನ ಮಾಡಿ. ದೇವಾಲಯದಲ್ಲಿ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ದಾನವನ್ನು ಮಾಡಿ ನೀರಿನ ಕುಂಭವನ್ನು ಸೇವನೆ ಮಾಡಿಕೊಳ್ಳಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶುಭ ಪ್ರಾಪ್ತಿಯಾಗಲಿದೆ.